ಜ್ಯೋತಿ ಅಕ್ಕೋರ್ ಬಂದಿ ಅವ್ರ ಯಜಮಾನ್ರು ಶ್ರೀಕಾಂತ್ ಸರ್ ಬರ್ತ್ಡೇ ಸರ್ಪ್ರೈಸ್ ಆಗಿ ಜನಸ್ನೇಹಿ ಸ್ವರ್ಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ಖುಷಿ ಆಗಿದೆ. ಸೊ ಜ್ಯೋತಿ ಅಕ್ಕೋರ್ ಬಂದಿ ಅವ್ರ ಯಜಮಾನ್ರು ಶ್ರೀಕಾಂತ್ ಸರ್ ಬರ್ತ್ಡೇ ಸರ್ಪ್ರೈಸ್ ಆಗಿ ಜನಸ್ನೇಹಿ ಸ್ವರ್ಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೆ. ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಸೊ ದೇವ್ರ ಮಕ್ಳೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಎಲ್ಲರಿಗೆ ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಹೆಚ್ಚೆಚ್ಚಾಗಿ ಕೊಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ಚಾಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ನಮ್ಮ ಆಶ್ರಮಕ್ಕೆ ಎಷ್ಟೇ ಎತ್ತರ ಜನಗಳು ಬರ್ತಾರೆ. ಏನಕ್ಕೋಸ್ಕರ ಹೇಳಿ? ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಕ್ಕೋಟಿಗಳ ಆಶೀರ್ವಾದ ಇದ್ದ ಹಾಗೆ ಅಂತ. ಸೊ ಧನ್ಯವಾದಗಳನ್ನ ತಿಳಿಸ್ತೀನಿ ನಿಮ್ಮೆಲ್ಲರಿಗೂ, ನೀವಿಬ್ರಿಗೂ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ನೋಡ್ತಾ ಇರ್ತೀರಿ, ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀರಿ, ಫಾಲೋ ಮಾಡ್ತಾ ಇರ್ತೀರಿ, ಎಲ್ಲ ಬರ್ತಾ ಇರ್ತಾರೆ. ಅಣ್ಣ ಹೋಗಿ ಹೊರಗಡೆ ಜನಗಳನ್ನ ನೋಡೋದಾಗ್ಲಿ, ಕರ್ಕೊಬರೋದಾಗ್ಲಿ ಎಲ್ಲ ನೋಡ್ತಾ ಇರ್ತೀರಿ. ಖುಷಿ ಆಗುತ್ತೆ. ಇಲ್ಲಿಗೆ ಬರಬೇಕು ಅಂತ ತುಂಬಾ ದಿನ ಯೋಚನೆ ಮಾಡ್ತಿದ್ದೆ. ಸೊ ಅವ್ರಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು. ಸರ್ ನಿಮಗೂ ಖುಷಿ ಆಯ್ತು ಸರ್? ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಎಲ್ಲಪ್ಪ ಅನಾಥಾಶ್ರಮಕ್ಕೆ ಕರ್ಕೊಂಡ್ಬಿಟ್ರೆ ಅದು ಫೀಲ್ ಆಗ್ಲಿಲ್ವಾ? ಅನಿಸ್ತು, ಸರ್ಪ್ರೈಸ್ ಅನಿಸ್ತು. ತುಂಬ ಹೆಲ್ಪ್ ಮಾಡ್ತಿದ್ರು ನೀವು. ನಮ್ಮ ಕೈಯಲ್ಲಿ ಆಗಷ್ಟು ಮಾಡ್ತಿದ್ವಿ ನಾವು. ಸೊ ಈ ಥರ ನಮ್ಮ ಒಂದು ವಿಡಿಯೋ ನೋಡ್ಬಿಟ್ಟು ಎಲ್ಲ ಇದೇ ಥರ ಆಚೆಗಡೆ ಎಲ್ಲ ಪಾರ್ಟಿ ಅಂತ ಬೇರೆ ಥರ ಏನಾರು ಖರ್ಚು ಮಾಡ್ದಿರ, ವೇಸ್ಟ್ ಮಾಡ್ದಿರ, ಒಂದು 10 ಜನಕ್ಕೆ ಸಹಾಯ ಆಗೋ ಥರ ಈ ಥರ ಊಟ ಬಡಿಸಿದ್ರೆ ಒಳ್ಳೆತನ ಆಗುತ್ತೆ ಅಂತ ನಮ್ಮ ಕೈಯಲ್ಲಿ ಆಗಷ್ಟು ಒಂದು ದಿನ ಮಾಡ್ತಿದ್ವಿ. ಬಟ್ ಇದೇ ಥರ ಎಲ್ಲರೂ ನೋಡಿ ಒಂದೊಂದು ದಿನ ಒಬ್ಬೊಬ್ಬರು ಬಂದು ಮಾಡಿದ್ರು ಅವ್ರ ಹೊಟ್ಟೆಗೆ ಊಟ ತುಂಬುತ್ತೆ. ಸೊ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.